ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಬಾತ್ನ ಹೇಗೆ ಮಾಡೋದು ಅಂತ ನಾನು ಶೇರ್ ಮಾಡ್ತಿದ್ದೀನಿ ರೆಸಿಪಿನ. ಆಲ್ರೆಡಿ ಇಲ್ಲಿ ನಾನು ಮಸಾಲ ಸ್ಪೈಸಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆವಾಗಲೇ ಕುಟ್ಟುತ್ತಿದ್ದೇನೆಂದರೆ 1 ಇಂಚಷ್ಟು ಚಕ್ಕೆ ಮತ್ತು ಒಂದು 3-4 ಲವಂಗನ ಹಾಕಿ ಮಿಕ್ಸಿನಲ್ಲಿ ಸಣ್ಣಗಾಗೋದಿಲ್ಲ, ಅದಕ್ಕೋಸ್ಕರ ನಾನು ಕುಟಾಣಿನಲ್ಲಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಚಕ್ರ ಮೊಗ್ಗು ಮತ್ತು ಸೋಂಕಾಳು, ಪಲಾವ್ ಎಲೆ ಮತ್ತು ಸಾಸಿವೆ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಲ್ರೆಡಿ ಸುಲಿದಿಟ್ಕೊಂಡಿರೋ ಹಸಿ ಬಟಾಣಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಟೊಮೊಟೊನ ಇಲ್ಲಿ ಕಟ್ ಮಾಡಿ ಹಾಕೋದಿಲ್ಲ, ಮಿಕ್ಸಿ ಆಡಿಸ್ಕೊಂಡು ಹಾಕೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಟೊಮೊಟೊ ಬಾತ್ ಮಾಡೋದು ಅಂತ ಶೇರ್ ಮಾಡ್ತೀನಿ. ವಿಡಿಯೋನ ವಾಚ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಲ್ರೆಡಿ ಇಲ್ಲಿ ಎಣ್ಣೆನೇ ನಾನು ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ತಿದ್ದೀನಿ. ಸ್ಪೈಸಸ್ನು ಕೂಡ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಬೇಕು, ಅದು ಸ್ಮೆಲ್ ಹೋಗೋವರೆಗೂ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಾಗಿಸಿ, ಏಕೆಂದರೆ ಅದು ಚಕ್ಕೆ ಪುಡಿ ಆಗಿರೋದ್ರಿಂದ ಬೇಗ ಹೊತ್ಕೊಂಡು ಬರುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಗಿಸಿ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಮಾಗಿಸೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಮಾಗಿಸಿದ ನಂತರ ಇಲ್ಲಿ ಹಸಿ ಬಟಾಣಿ ಸುಲಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಸಿ ಬಟಾಣಿನೇ ಕೂಡ ಚೆನ್ನಾಗಿ ಮಾಗಿಸೋಣ. ಹಸಿ ಬಟಾಣಿ ಹಾಕಿದ ತಕ್ಷಣವೇ ಅದು ಪಟ ಪಟ ಅನ್ನುತ್ತೆ, ಸೊ ಅದಕ್ಕೋಸ್ಕರ ಅದನ್ನು ಒಗ್ಗರಣೆ ಹಾಕೋದಕ್ಕೇ ಭಯ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇಲ್ಲೇ ಆ್ಯಡ್ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಫಸ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ನಾನೇನು ಅಂಗಡಿನಲ್ಲಿ ತಂದಿಲ್ಲ, ರೆಡಿ ನಾನೇ ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಯಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಾಗಿಸೋಣ. ಚೆನ್ನಾಗಿ ಒಗ್ಗರಣೆಯಲ್ಲಿ ಮಾಗಿಸಿ ನೆಕ್ಸ್ಟ್ ಇಲ್ಲಿ ಬಂದು ನಾನು ಒಂದು 1/2 ಸ್ಪೂನು ಗರಂ ಮಸಾಲ, 1 ಸ್ಪೂನು ಸಾಂಬಾರು ಪುಡಿ, 1 ಸ್ಪೂನು ಖಾರದ ಪುಡಿ, ಚಿಟಿಗೆಷ್ಟು ಅರಿಶಿನ ಹಾಕೋಣ. ನಾನಿಲ್ಲಿ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ ನೋಡಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅರಿಶಿನ. 1/2 ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಟೇಸ್ಟಿಗೆ ಹಾಕೋತೀನಿ. 1 ಸ್ಪೂನು ಖಾರದ ಪುಡಿ. ಫಸ್ಟೇ ಮೆಣಸಿನ್ಕಾಯಿ ಹಾಕಿದ್ವಿ, ಹಸಿರು ಮೆಣಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಇಲ್ಲಿ ಸಾಂಬಾರು ಪೌಡರ್ನು ಕೂಡ ಹಾಕ್ತಿದ್ದೀನಿ. ಅದನ್ನು ಕೂಡ ನೀಟಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಕೈ ಆಡಿದ ನಂತರ ಇಲ್ಲಿ ನಾನು 5 ನಿಮಿಷ ಮುಂಚೆನೇ ಪಲಾವ್ ಆಗಲಿ ಟೊಮೊಟೊ ಬಾತ್ ಆಗಲಿ ತಿಂಡಿ ಐಟಮ್ಗೆ ಒಂದು 5 ನಿಮಿಷ ನಾವು ಅಕ್ಕಿನ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಉದುರಾಗಿ ಬರುತ್ತೆ. ನೆನೆಸಿಟ್ಕೊಂಡಿರೋ ಅಕ್ಕಿನ ನಾನು ಹಾಕ್ತಿದ್ದೀನಿ ನೋಡಿ. ಆಲ್ರೆಡಿ ಒಂದು 4 ನಿಮಿಷ 5 ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀರು ಹಾಕಬಾರ್ದು ಫಸ್ಟು ಅಕ್ಕಿನ ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಕೈ ಆಡಿ ಖಾರ ಎಲ್ಲ ಹೊಂದ್ಕೊಳೋ ರೀತಿ ಕೈ ಆಡಿ ನೆಕ್ಸ್ಟು ನೀರು ಹಾಕಬೇಕು. ಫಸ್ಟೇ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಎಲ್ಲ ಖಾರ ಕೂಡ ಹೊಂದಿದೆ. ನಾನಿಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಕ್ಕಿ ಎಷ್ಟು ಅಳತೆ ಇರುತ್ತೆ ಅಷ್ಟು ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು, ಒಂದು ಕುದಿ ಬರೋವರೆಗೂ ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ 1/2 ಬೌಲ್ನಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಾನೆಲ್ಲ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ, ಯಾಕೆಂದರೆ ನಾನು ಇಬ್ಬರಿಗೆ ಆಗಿರೋದ್ರಿಂದ ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಂತ. ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಕುಕ್ಕರ್ನ ಮುಚ್ಚಿ 1 ವಿಷಲ್ ಇಲ್ಲ 2 ವಿಷಲ್ನ ಕೂಗಿಸಿದ ನಂತರ ಆಲ್ರೆಡಿ ನೋಡಿ ಟೊಮೊಟೊ ಬಾತ್ ಕೂಡ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ನಾವು ಏರ್ ಕೇರ್ ಟಿಪ್ಸ್ನು ಕೂಡ ಒಂದು ಹೇಳ್ತಿದ್ದೀನಿ ನೋಡಿ. ನಾನು ಇದೇ ಟಿಪ್ಸ್ನ ನಾನು ಯಾವಾಗಲೂ ಮಾಡೋದು. ಇದು ಕೊಬ್ಬರಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ, ಏಕೆಂದರೆ ಈ ಕಲರ್ ಇದೆ ಅಂತ ಕೊಬ್ಬರಿ ಎಣ್ಣೆ ಅಲ್ಲ ಅಂದ್ಕೋಬೇಡಿ, ಇದು ನಾವು ಗಾಣದಲ್ಲಿ ಆಡಿಸಿರೋದು. ನಾನು ಚೆನ್ನಾಗಿ ಬಿಸಿ ಆದಮೇಲೆ ಇದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಬಿಟ್ಟು ನೆಕ್ಸ್ಟು ನಾನಲ್ಲಿ 1/2 ಬೌಲ್ನಷ್ಟು ನಾನು ಮೆಂತ್ಯವು ಮತ್ತು 1 ಬೌಲ್ನಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ
ಹಾಕಿದ್ದೀನಿ ನೋಡಿ. ಫುಲ್ಲು ಕಾದು ಚಟ ಚಟ ಅಂತಿದೆ. ಒಂದು 5 ನಿಮಿಷ ಅದರಲ್ಲೇ ಅದ್ರದ್ದು ಮಿಶ್ರಣ ಬಿಡೋವರೆಗೂ ಕುದಿಸಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಮಾಡೋದಕ್ಕೆ ಹೂವು ಹಣ್ಣು ಎಲ್ಲ ತಂದಿಟ್ಟಿದ್ರು. ನಾನು ಕೂಡ ಟಿಫನ್ ಎಲ್ಲ ರೆಡಿ ಮಾಡಿ ಅವರಿಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಆಲ್ರೆಡಿ ಪೂಜೆನೂ ಕೂಡ ಮುಗಿಸಿದೆ. ನೆಕ್ಸ್ಟ್ ಇಲ್ಲಿ ಪೂಜೆ ರೆಡಿ ಆಗಿದೆ ನೋಡಿ. ನೀವು ಕೂಡ ಅದನ್ನು ಹೇರ್ ಟಿಪ್ಸ್ನ ಒಂದ್ಸಲ ಟ್ರೈ ಮಾಡಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ತಲೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.